ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಹೇಮಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಡರ್ನ್ ಆಧ್ಯಾತ್ಮಿಕ. ಕಳೆದ ಸಂಚಿಕೆಯಲ್ಲಷ್ಟೇ ನಾನು ಸೀತಾ ಅಪಹರಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಮಾಯಾ ಜಿಂಕೆಯನ್ನು ಅಂದರೆ ಸ್ವರ್ಣ ಜಿಂಕೆಯನ್ನು ಬೆನ್ನಟ್ಟಿ ಲಕ್ಷ್ಮಣನು ಅತ್ತಿಗೆ ಆಜ್ಞೆಯಂತೆ ಲಕ್ಷ್ಮಣ ರೇಖೆಯನ್ನು ಎಳೆದು ಇದನ್ನು ದಾಟಬೇಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಹೋಗಿರ್ತಾರೆ. ಆದರೆ ಭಿಕ್ಷುಕ ವೇಷಧಾರಿಯಾಗಿ ಬಂದಂತಹ ರಾವಣ ಭಿಕ್ಷೆಯನ್ನು ಬೇಡುವ ನೆಪದಲ್ಲಿ ಆ ಲಕ್ಷ್ಮಣ ರೇಖೆಯನ್ನು ದಾಟುವಂಥ ಒಂದು ರಚನೆಯನ್ನು ಮಾಡಿ ಭಿಕ್ಷೆಯನ್ನು ಬೇಡಿ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಕೊಂಡೊಯ್ಯುವಂಥದ್ದು. ಹಾಗೂ ತಡೆದಂತಹ ಜಟಾಯು ಹಕ್ಕಿಯನ್ನು ಕೂಡ ತನ್ನ ರೆಕ್ಕೆಯನ್ನು ಕತ್ತರಿಸಿ ಪುಷ್ಪಕ ವಿಮಾನದಲ್ಲಿ ಅಪಹರಣ ಮಾಡಿದಂಥ ಪ್ರಸಂಗವನ್ನು ನಾನು ವಿವರಿಸಿದ್ದೆ. ಸೀತೆಯನ್ನು ಒಂದು ಅಶೋಕವನದಲ್ಲಿ ಇರಿಸಿ ಈ ಕಡೆ ಸುಗ್ರೀವ ಮತ್ತು ವಾಲಿ ಮತ್ತು ಸುಗ್ರೀವರ ಯುದ್ಧ ಕೂಡ ನಡೀತಾ ಇರುತ್ತೆ. ವಾಲಿ ಒಂದು ಎದುರಿಗೆ ಇರುವಂತಹ ವ್ಯಕ್ತಿಯ ಒಂದು ಶಕ್ತಿಯನ್ನೆಲ್ಲ ತನ್ನ ವಶ ಮಾಡಿಕೊಳ್ಳುವಂತಹ ಒಂದು ವರವನ್ನು ಪಡೆದಿರ್ತಾನೆ. ಅದಕ್ಕೋಸ್ಕರ ರಾಮ ಮರದ ಮರೆಯಲ್ಲಿ ನಿಂತು ಅವರ ಯುದ್ಧವನ್ನು ನಡೆಸ್ಕೊಡ್ತಾನೆ ಹಾಗೂ ಪರೋಕ್ಷವಾಗಿ ಅವರಿಗೆ ಸಹಾಯವನ್ನು ಮಾಡುವಂಥದ್ದು ಸುಗ್ರೀವರಿಗೆ. ಹಾಗೂ ಆ ವಾಲಿ ಅಲ್ಲಿ ಹತನಾಗ್ತಾನೆ. ಹತನಾದ ನಂತರ ಇಲ್ಲಿ ಈ ಕಡೆ ಅಂಗದ ಅಂದರೆ ವಾಲಿಯ ಮಗ ಸೀತಾಮಾತೆಯನ್ನು ವಾಪಸ್ ಕರ್ಕೊಂಡು ಬರಲಿಕ್ಕೆ ಯುದ್ಧ ಮಾಡುವುದಾಗಿ, ತನ್ನ ಸಹಾಯವನ್ನು ಮಾಡುವುದಾಗಿ ಅವನ ಬೆಂಬಲವನ್ನು ವ್ಯಕ್ತಪಡಿಸ್ತಾನೆ. ನಂತರ ಈ ಆಂಜನೇಯ ಏನಿರ್ತಾನೆ, ಅಂಗದನ ಸೈನ್ಯದಲ್ಲಿ ಇದ್ದಂತಹ ಆಂಜನೇಯ ಸಮುದ್ರವನ್ನು ಹಾರಿ ಅಲ್ಲಿ ಸೀತಾಮಾತೆಯ ಸ್ಥಿತಿಯನ್ನು ತಿಳಿದುಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಅಲ್ಲಿ ಮರದ ಕೆಳಗಡೆ ಸೀತಾಮಾತೆ ಕೂತಿರ್ತಾಳೆ. ತನ್ನ ಯೋಗಕ್ಷೇಮವನ್ನು ರಾಮನಿಗೆ ತಿಳಿಸು ಅಂತ ಹೇಳಿ ಕೈಯಲ್ಲಿ ಒಂದು ಉಂಗುರವನ್ನು ಕೊಟ್ಟು ಕಳಿಸ್ತಾಳೆ ಆಂಜನೇಯನಿಗೆ. ಹಾಗೂ ವಾಪಸ್ ಬರುವಾಗ ಅಲ್ಲಿ ರಾಕ್ಷಸರು ಅವನ ಕಟ್ಟಾಕಿ ಅವನು ರಾವಣನ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲಿಸ್ತಾರೆ. ಹಾಗೂ ಕರೆದುಕೊಂಡು ಹೋಗಿ ನಿಲ್ಲಿಸಿದಂಥದ್ದು ನಂತರ ಅಲ್ಲಿ ತನ್ನ ಬಾಲವನ್ನೇ ಆಸನವನ್ನಾಗಿ ಮಾಡಿಕೊಂಡು ತನ್ನ ಶಕ್ತಿಯ ಪ್ರದರ್ಶನವನ್ನು ಅಲ್ಲಿ ಮೆರಿತಾನೆ ಆಂಜನೇಯ. ದೊಡ್ಡದಾಗಿ ಬಾಲವನ್ನೇ ಒಂದು ಅರಮನೆಯ ಗಾತ್ರದಷ್ಟು ಮಾಡಿಕೊಂಡು ಅಲ್ಲಿ ಕುಳಿತುಕೊಳ್ತಾನೆ, ಅಂದರೆ ರಾವಣಕ್ಕಿಂತ ಎತ್ತರವಾಗಿ ಕೂತ್ಕೊಳ್ತಾನೆ. ನಂತರ ಆಂಜನೇಯನ ಅಂದರೆ ಒಂದು ಕಪಿಯನ್ನು ಕಟ್ಟಾಕಿ ಅಂತ ರಾವಣ ಆಜ್ಞೆಯನ್ನು ಕೊಟ್ಟಾಗ ಯಾರು ಕೂಡ ಹಿಡಿಲಿಕ್ಕೂ ಕೂಡ ಆಗೋದಿಲ್ಲ ಆಂಜನೇಯ. ಹಾಗೆ ಅದರ ಬಾಲಕ್ಕೆ ಬೆಂಕಿಯನ್ನು ಹಚ್ತಾರೆ. ಆ ಬಾಲದಿಂದ ಇಡೀ ಲಂಕೆಯನ್ನು ಸುಟ್ಟಾಕ್ತಾರೆ ಆಂಜನೇಯ, ಅಂದರೆ ಲಂಕಾ ದಹನ ಆಗುತ್ತೆ. ನಂತರ ಅವು ವಾಪಸ್ ಬಂದ ನಂತರ ಈ ಯುದ್ಧ ಮಾಡಲಿಕ್ಕೆ ಒಂದು ಮುಹೂರ್ತವನ್ನು ಇಡಬೇಕಾಗತ್ತೆ. ಹಾಗೂ ಆ ಮುಹೂರ್ತವನ್ನು ಇಡಲಿಕ್ಕೆ ಶ್ರೇಷ್ಠ ಬ್ರಾಹ್ಮಣನಾಗಿ ರಾವಣನೇ ಹೋಗ್ತಾನೆ. ಶಿವನ ಪೂಜೆಯನ್ನು ಮಾಡಿ ನಂತರ ಯುದ್ಧ ಪ್ರಾರಂಭ ಮಾಡುವಂಥದ್ದು. ಹಾಗೂ ರಾವಣ ಏನಿರ್ತಾನೆ ಒಂದು ಶ್ರೇಷ್ಠ ಶಿವಭಕ್ತ ಆಗಿರ್ತಾನೆ. ತನ್ನ ವಿರುದ್ಧ ಯುದ್ಧ ಮಾಡಲಿಕ್ಕೆ ತಾನೇ ಮುಹೂರ್ತವನ್ನು ಇಟ್ಕೊಡ್ತಾನೆ. ಅವನ ಶಿವ ಪೂಜೆಯನ್ನು ತಾನೇ ಒಂದು ನೆರವೇರಿಸ್ಕೊಟ್ಟು ಇಂಥ ಮುಹೂರ್ತದಲ್ಲಿ ಯುದ್ಧ ಪ್ರಾರಂಭ ಮಾಡಿ ನೀವು ನಿಮ್ಮ ಜಯ ಖಚಿತ ಅಂತ ಹೇಳಿ ರಾವಣನೇ ತನ್ನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಒಂದು ಮುಹೂರ್ತವನ್ನು ಇಟ್ಕೊಂಡು ಹೋಗ್ತಾನೆ. ಹಾಗೂ ಅದರ ನಂತರ ಸೀತೆಯನ್ನು ವಾಪಸ್ ಕರ್ಕೊಂಡು ಬರಲಿಕ್ಕೆ ಯುದ್ಧ ಮಾಡಲಿಕ್ಕೆ ರಾಮ ಸೀತಾ ಸೇತುವೆ ನಿರ್ಮಾಣ ಆಗುತ್ತೆ. ರಾಮ ಸೀತಾ ಸೇತುವೆ ನಿರ್ಮಾಣ ಆಗುವಂಥದ್ದು ಒಂದು ಕಲ್ಲಲ್ಲಿ ರಾಮ ಅಂತ ಬರೆದು ಬಂಡೆಕಲ್ಲನ್ನು ಸಮುದ್ರಕ್ಕೆ ಎಸಿತಾ ಇರ್ತಾರೆ ವಾನರ ಸೇನೆ. ಹಾಗೂ ಸಮುದ್ರಕ್ಕೆ ಎಸೆಯುವಂಥದ್ದು ಅದು ರಾಮ ಅಂತ ಬರದ ಒಂದು ಶಕ್ತಿಯಿಂದ ಆ ಕಲ್ಲು ಅಲ್ಲಿ ಮುಳುಗೋದಿಲ್ಲ, ಅಲ್ಲಿ ಸಮುದ್ರದಲ್ಲಿ ತೇಲುವಂಥದ್ದು. ಹಾಗೂ ಪ್ರತಿಯೊಂದು ವಾನರ ಸೇನೆಯು ತನ್ನ ಕೈಲಾದಂಥ ಮಟ್ಟಿಗೆ ಸಹಾಯವನ್ನು ಮಾಡ್ತಿರ್ತಾರೆ ರಾಮ ಸೀತೆ ಸೇತುವೆ ನಿರ್ಮಾಣ ಮಾಡಲಿಕ್ಕೆ. ಹಾಗೂ ಇದನ್ನು ನೋಡಿದಂಥ ಒಂದು ಹಳಿಲು ರಾಮ ಸೀತೆ ಇಂಥ ಒಂದು ಪುಣ್ಯವಾದ ಕೆಲಸಕ್ಕೆ ನಾನು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳಿ ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಮಾಡ್ತೇನೆ ಅಂತ ಆ ಒಂದು ಸೇತುವೆ ನಿರ್ಮಾಣದ ಕಾರ್ಯದಲ್ಲಿ ಒಂದು ಸಮುದ್ರಕ್ಕೆ ಹೋಗಿ ಮುಳುಗಿ ಮರಳನ್ನೆಲ್ಲ ಮೈಗೆ ಮೆತ್ಕೊಂಡು ಬಂದು ಆ ಒಂದು ಬಂಡೆಯ ಸಂದಿಗೆ ಹೋಗಿ ಏನೋ ಒಂದು ಗ್ಯಾಪ್ ಅಂತ ಏನಿರುತ್ತೆ ಆ ಸಂದಿಗೆ ಹೋಗಿ ಮರಳನ್ನೆಲ್ಲ ಚಿಮುಕಿಸ್ತಾ ಇರುತ್ತೆ. ಹಾಗೂ ಅದು ಮರಳು ಅಂದರೆ ಸೇತುವೆ ತುಂಬ ಗಟ್ಟಿಯಾಗಿ ನಿಲ್ಲಿ ಅಂತ ಕಾರಣಕ್ಕೆ, ಅದಕ್ಕೋಸ್ಕರ ಅದು ಅಳಿಲು ಸೇವೆ ಅಂತ ಒಂದು ಹೆಸರು ಬಂದಂಥದ್ದು. ಹಾಗೂ ಈ ಒಂದು ನಿಮ್ಮ ಒಂದು ಪುಟ್ಟ ಅಳಿಲು ಸೇವೆಗೆ ನನ್ನ ಒಂದು ಏನು ಹೇಳ್ತೀವಿ ಅಭಾರಿಯಾಗಿದ್ದೇನೆ ಅಂತ ಹೇಳಿ ಅಳಿಲಿಗೆ
ತನ್ನ ಕೈಯಿಂದ ಅವನಿಗೆ ಮೈಯನ್ನು ಸವರುವಂಥದ್ದು, ಹಾಗೂ ಆ ಸವರದಂಥ ಒಂದು ಬೆರಳ ಗುರುತು 3 ಬೆರಳ ಗುರುತು ಅಳಿಲಿಗೆ ಬಂದಿದೆ ಅಂತ ಹೇಳಿ ಪ್ರತೀತಿಯಾಗಿದೆ. ನಂತರ ಈ ಯುದ್ಧ ರಾಮ ಸೀತೆ ಸೇತುವೆ ನಿರ್ಮಾಣ ಆಗುತ್ತೆ. ಲಂಕೆಯನ್ನು ರಾಮೇಶ್ವರಮಿಂದ ಧನುಷ್ಕೋಟಿಯನ್ನು ದಾಟಿ ರಾಮೇಶ್ವರಮಿಂದ ಲಂಕೆ ಅಂದರೆ ಶ್ರೀಲಂಕಾದ ಕಡೆ ಸೇತುವೆ ನಿರ್ಮಾಣ ಆಗುತ್ತೆ. ಅಲ್ಲಿ ಹೋಗಿ ಯುದ್ಧ ಮಾಡಿ ಹೇಗೆ ಸೀತೆಯನ್ನು ವಾಪಸ್ ಕರೆದುಕೊಂಡು ಬಂದ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನಾನು ವಿವರಿಸ್ತೀನಿ ವೀಕ್ಷಕರೇ. ಇವತ್ತಿನ ಸಂಚಿಕೆ ನಿಮಗೆ ಬಹಳ ಇಷ್ಟ ಆಯಿತು, ಬಹಳ ಉಪಯುಕ್ತ ಆಯಿತು ಅಂತ ನಾನು ಭಾವಿಸ್ತೀನಿ. ಹಾಗೂ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಗಿಸ್ತಾ ಇದ್ದೀನಿ. ನೋಟಿಫಿಕೇಷನ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಿಮ್ಮ ಬೆಂಬಲವನ್ನು ನಮಗೆ ಸೂಚಿಸಿ. ಹಾಗೂ ಮುಂದಿನ ಬಹಳಷ್ಟು ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.